ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಇವತ್ತು ನಮ್ಮ ಕಡೆ ಇರೋ ಸಮುದ್ರ ಸೈಡ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಮನೆ ಹಿತ್ತಲು. ಇಲ್ಲಿಂದ ಸ್ಟಾರ್ಟು ನಮ್ಮ ಮನೆ ಕರಾವಳಿ ಸೈಡು. ಅದಕ್ಕೆ ನಮಗೆ ಸಮುದ್ರ ಸೈಡ್ ತುಂಬ ಹತ್ತಿರ ಆಗುತ್ತೆ. ಅಂದರೆ ಹತ್ತಿರ ಅಂದರೆ ಒಂದು 100 ಮೀಟರ್ ಅಷ್ಟೇ. ಈ ಕಡೆಯಿಂದ ಹೋಗಬೇಕು, ಸೈಡಿಂದ ದಾರಿ ಇದೆಯಲ್ವ, ಈ ಕಡೆ ಎಲ್ಲ ಸೈಡಲ್ಲೆಲ್ಲ ಸ್ವಲ್ಪ ಮುಳ್ಳಿನ ಗಿಡಗಳು ಬೆಳ್ಕೊಂಡಿದೆ. ಆ ಕಡೆ ತೆಂಗಿನ ಮರ, ಈ ಕಡೆ ಮುಳ್ಳಿನ ಗಿಡಗಳು, ಮಧ್ಯ ದಾರಿ, ಅದರಲ್ಲೇ ಹೋಗ್ತಾ ಇರೋದು ನಾವು ಸಮುದ್ರ ಸೈಡ್ಗೆ. ಈ ಕಡೆ ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಮುಳ್ಳಿನ ಗಿಡ, ಬೂದಿ ಗಿಡ ಆಗೆಲ್ಲ ಬೆಳ್ಕೊಂಡು ಬಿಟ್ಟಿದೆ ಸೈಡಲ್ಲೆಲ್ಲ. ಇದು ಬಂದುಬಿಟ್ಟು ಹೊಯ್ ಗಿಡ ಅಂದರೆ ಇದು ಗೋಡಂಬಿ ಇದಾಗುತ್ತಲ್ವ, ಅದ್ರದ್ದು ಇದು ಜಾಸ್ತಿ ಮಳೆ ಬಂದುಬಿಟ್ಟು ಕೆಳಗಡೆ ಹಾಗೆ ಬಾಂಡ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಕೈ ಎಟ್ಕತ್ತೆ, ಏನು ದೊಡ್ಡ ಮರ ಆಗಿಲ್ಲ. ಇದೆಲ್ಲ ಮೆಟ್ಲು ಬಂದುಬಿಟ್ಟು ಮೆಟ್ಲು ಹಾಗೆ ಇಳ್ಕೊಂಡು ಹಾಗೆ ಕೆಳಗಡೆ ಹಿಡ್ಕೊಂಡು ಹೋಗ್ಬೋದು ಅಂತ ಮೊದಲಿನ ಕಾಲದವ್ರು ಹಾಗೆ ಮೆಟ್ಲು ಮಾಡಿದ್ದಾರೆ. ಅಂದರೆ ಜಾಸ್ತಿ ಹೀಲ್ಡಲ್ಲಿದೆ ಅಂತ ಕೆಳಗಡೆ ಇಳಿ ಕಷ್ಟ ಆಗುತ್ತೆ ಮೆಟ್ಲು ಹಾಕಿದ್ದಾರೆ, ಹಾಗೆ ಕಲ್ಲು ಹಾಕಿಬಿಟ್ಟು ಜಾಯಿಂಟ್ ಮಾಡಿದ್ದಾರೆ. ಈ ಕಡೆ ತೆಂಗಿನ ಮರ ಬಿತ್ಕೊಂಡಿದೆ. ಅಂದರೆ ಮಳೆ ಜಾಸ್ತಿ ಅಲ್ವಾ, ಅದಕ್ಕೆ ಜೂನ್ ಜುಲೈಲಿ ತುಂಬ ನಮ್ಮ ಕಡೆ ಮಳೆ ಇರುತ್ತೆ. ಆವಾಗ ಸ್ವಲ್ಪ ಒಂದು ಮರ ಬಿದ್ದೇ ಬೀಳುತ್ತೆ. ವರ್ಷಕ್ಕಾದರೂ ಒಂದು ಮರ ಪಕ್ಕ ಬಿದ್ದೇ ಬೀಳುತ್ತೆ. ಈ ಕಡೆ ನೋಡಿ ಮುಳ್ಳು ಗಿಡ ಬೆಳ್ಕೊಂಡಿದೆ, ಜಾಸ್ತಿ ಮುಳ್ಳುಗಡೆ ಇದೆ ಆ ಕಡೆ ಈ ಕಡೆ. ಇದು ಹಳೇ ಕಾಲದ ಬಾವಿ, ಇವಾಗ ಬೇಸಿಗೆಗಾಲ ನೀರು ಸ್ವಲ್ಪ ತುಂಬ ಆಳ ಹೋಗಿದೆ. ಇವಾಗಲೂ ಈ ಬಾವಿ ನೀರು ನಾವು ಕುಡಿಯೋಕ್ಕೆ ಯೂಸ್ ಮಾಡಿ, ಹಾಗಾಗಿ ಸಮುದ್ರ ಹತ್ತಿರ ಇದೆ ಅಂತ ಇದು ಉಪ್ಪಿರಲ್ಲ, ಚೆನ್ನಾಗಿದೆ ನೀರು. ಇವಾಗಲೂ ನಾವು ಯೂಸ್ ಮಾಡ್ತಾ ಇದ್ದೀವಿ, ಇದನ್ನು ಕುಡಿತೀವಿ, ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಅದಕ್ಕೆ ಬಲೆ ಎಲ್ಲ ಹಾಕಿಟ್ಟಿದ್ವಿ ನಾವು. ಈ ಕಡೆ ಮತ್ತೆ ಸೈಡ್ ಮುಂದೆ ಬಂದರೆ ತೆಂಗಿನ ಮರ, ಮುಳ್ಳು ಗಿಡಗಳು, ಹಾಗೆ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇದೆ. ಯಾಕಂದರೆ ಈ ಕಡೆ ಸ್ವಲ್ಪ ಗಲೀಜು ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಈ ಕಡೆ ಬರೋದು ಕಡಿಮೆ. ಅದಕ್ಕೋಸ್ಕರ ಆ ಕಡೆ ಈ ಕಡೆ ಸ್ವಲ್ಪ ಗಲೀಜು ಸ್ವಲ್ಪ ಜಾಸ್ತಿ ಇದೆ. ಈಗ ನೋಡ್ತಾ ಹೋದರೆ ತೆಂಗಿನ ಮರನೇ ಸಿಗೋದು, ಸಮುದ್ರ ಹತ್ರನೇ ಜಾಸ್ತಿ. ಈ ಕಡೆ ಸಮುದ್ರ ಸೈಡೇ ತೆಂಗಿನ ಮರ ಬೆಳೆಸಿರೋದು. ಈ ಕಡೆ ತೆಂಗಿನ ಮರ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇದೆ. ನೋಡಿ, ಇದು ಈ ಥರ ಕಟ್ಟೆ ಮಾಡಿದ್ದೀವಿ. ಯಾಕಂದರೆ ಮಳೆ ಬಂದವಾಗ ನೀರು ಅದರಲ್ಲೇ ಇದ್ದು ತೆಂಗಿನ ಮರ ಸ್ವಲ್ಪ ನೀರಾಗಲಿ ಅಂತ ಸ್ವಲ್ಪ ಕಟ್ಟೆ ಮಾಡಿ, ಮಳೆ ಬಂದಾಗ ನೀರು ಹೊರಗಡೆ ಹೋಗೋಣ, ಒಳಗಡೆ ಹಾಗೆ ಅಲ್ಲೇ ಶೇಖರಣೆ ಆಗಿ ಅಲ್ಲೇ ನೀರು ಜಾಸ್ತಿ ಇರುತ್ತಂತ ನಾವು ಕಟ್ಟೆ ಥರ ಮಾಡಿಬಿಟ್ಟಿದ್ದೀವಿ. ಅವಾಗ ನೀರಲ್ಲಿ ಸ್ಟಾಕಿ ತೆಂಗಿನ ಮರ ಒಳ್ಳೆ ನೀರಾಗಿ ಬುಡಕ್ಕೆ ನೀರಾಗಿ ಚೆನ್ನಾಗಿ ತೆಂಗಿನಕಾಯಿ ಆಗುತ್ತೆ. ನಮ್ಮ ಕಡೆ ಜಾಸ್ತಿ ತೆಂಗಿನಕಾಯಿ. ನಮಗೆ ತೆಂಗಿನಕಾಯಿ ಇಲ್ಲ ಅಂದರೆ, ಕಾಯಿ ಇಲ್ಲ, ಕೊಬ್ಬರಿ ಇಲ್ಲ ಅಂದರೆ ನಮ್ಗೆ ಊಟ ಸೇರಲ್ಲ. ಅದೆಲ್ಲದಕ್ಕೂ ಅದೇ ಯೂಸ್ ಮಾಡ್ತೀವಿ, ಕಾಯಕ್ಕೆ ಸಾಂಬಾರೆಲ್ಲ ಮಾಡೋದು. ಅದಕ್ಕೋಸ್ಕರ ನಾವು ಇಷ್ಟೊಂದು ತೆಂಗಿನ ಮರ ಬೆಳೆದಿರೋದು. ನೋಡಿ, ಇವಾಗ ಹಾಗೆ ಹೋಗ್ತಾ ಇದ್ದರೆ ಸಮುದ್ರ ಇನ್ನೇನು ಸ್ವಲ್ಪ ಹತ್ತಿರದವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆ ಹತ್ತಿರನೇ ಸಮುದ್ರ ಸೈಡ್ ನಮ್ಮದು, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೇನು ಹತ್ತಿರನೇ, ತುಂಬ ಹತ್ತಿರದಿಂದ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹತ್ತಿರ ಹೋದರೆ ಎದೆ ಜಲ್ಲ ಅಂದ್ಬಿಡುತ್ತೆ, ನೀರು ಜಾಸ್ತಿ ಇದೆ ಅನಿಸುತ್ತೆ, ಭಯ ಆಗುತ್ತೆ. ಅದರ ಸೌಂಡಿಗೆ ಯಾರಾದರೂ ಹೊಸಬ್ರು ಬಂದರೂ ಅಷ್ಟೇ, ಮತ್ತು ನಿದ್ದೆನೇ ಬರಲ್ಲ. ನೈಟಲ್ಲಿ ಅದ್ರ ಸೌಂಡ್ ಅಷ್ಟು ಜಾಸ್ತಿ ಇರುತ್ತೆ. ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಸೌಂಡು. ಮಳೆಗಾಲದಲ್ಲಿ ತುಂಬ ಇಲ್ಲಿ ತನಕ ನೀರು ಬರುತ್ತೆ. ಈ ಕಡೆ ತೆಂಗಿನ ಮರ ಕಾಣಿಸ್ತಿದೆಯಲ್ಲ, ಇಲ್ಲಿ ತನಕ ನೀರು ಬರುತ್ತೆ, ಫುಲ್ಲು ನೀರು. ಮಳೆಗಾಲದಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಫ್ರೆಂಡ್ಸ್. ನೋಡಿ, ಎಷ್ಟೊಂದು ಮುಳ್ಳಿನ ಗಿಡಗಳು, ಒಳಗಡೆ ಏನು ಇದ್ರೂ ಗೊತ್ತಾಗಲ್ಲ, ಫುಲ್ಲು ಮರಳಲ್ಲಿ ನಡೆಯೋಕ್ಕೆ ಆಗಲ್ಲ, ಅಷ್ಟು ಮರಳಿದೆ. ಈ ಕಡೆ ಎಲ್ಲ ಕಸ ಎಲ್ಲ ತಂದು ಸುಟ್ಟು ಹಾಕಿ ಹಾಗೆ ಬೂದಿ ಮಾಡಿಟ್ಟಿದ್ದಾರೆ. ಸೈಡ್ ಕಸ ಎಲ್ಲ ಇಲ್ಲೇ ಬಂದು ಸುಡ್ತಾರೆ, ಸುಟ್ಟು ಹಾಗೆ ಬೂದಿ ಆಗಿಬಿಡುತ್ತೆ ಅಲ್ಲಿ. ಈ ಕಡೆ ಮರಳು ನೋಡಿ ಎಷ್ಟು ಮರಳಿದೆ, ತುಂಬ ಅಂದರೆ ತುಂಬ ಮರಳು, ನಡೆಯೋಕ್ಕೆ ಆಗಲ್ಲ. ಇವಾಗ ಸಂಜೆ ಟೈಮಲ್ಲಿ ಫುಲ್ಲು ನೀರಿರುತ್ತೆ, ತುಂಬ ನೀರು ಬರುತ್ತೆ. ಅದಕ್ಕೋಸ್ಕರ ನಾವು ಮೇಲ್ಗಡೆ ಸ್ವಲ್ಪ ಹತ್ತಿರ ಹೋದರೆ ತುಂಬ ನೀರು ಹಾಗೆ ಅಟಕ್ ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಬೂದಿ ಎಲ್ಲ ಕಾಣಿಸ್ತಿದೆಲ್ಲ, ಕಸ ಎಲ್ಲ ಸುಟ್ಟಿರೋದು. ಅದಕ್ಕೋಸ್ಕರ ಬೂದಿ ಗಲೀಜೆಲ್ಲ ತುಂಬ ಜಾಸ್ತಿ ಇದೆ. ಸಮುದ್ರ ಗಲೀಜು ಹಾಗೆ, ಸಮುದ್ರಕ್ಕೆ ಏನೇ ಹಾಕಿದ್ರು ಬಂದು ತಡಕ್ಕೆ ಸೇರುತ್ತದೆ ಹೇಳ್ತಾರಲ್ಲ, ಸಮುದ್ರ ಏನು ತಂದಲ್ಲಿ ಇಟ್ಕೊಳ್ಳೋದು ಎಲ್ಲ ಹೊರಗಡೆ ಹಾಕ್ಬಿಡುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನೀರು ಹೆಂಗಿದೆ ಅಂತ. ತುಂಬ ನೀರು ಇಷ್ಟೊತ್ತಲ್ಲಿ ತುಂಬ, ಬೆಳಿಗ್ಗೆ ಸ್ವಲ್ಪ ಡೌನ್ ಇರುತ್ತೆ, ಸಂಜೆ ಒಂದು ಸ್ವಲ್ಪ ಜಾಸ್ತಿ ನೀರಿರುತ್ತೆ. ನೋಡಿ, ಎಷ್ಟು ಏನೋ ಮನಸ್ಸಿಗೆ ಒಂಥರ ಬೇಜಾರಾದರೆ ಇಲ್ಲೇ ಬಂದು ಕೂತ್ಕೊಳ್ಳೋದು, ಸಮಾಧಾನ. ಸಮುದ್ರ ನೋಡಿ ಫ್ರೆಂಡ್ಸ್, ನಮ್ಮ ಮಗ ಅವನಿಗೆ ನೀರಂದ್ರೆ ಒಂಥರ ಹುಚ್ಚು. ನೀರಂದರೆ ಸಿಕ್ಕಾಪಟ್ಟೆ ಹುಚ್ಚು. ನೀರಲ್ಲಿ ಹೆಂಗೆ ಓಡಾಡ್ತಿದ್ದ, ಆ ಮಣ್ಣೆಲ್ಲ ಹಾಗೆ ಡ್ರೆಸ್ ಒಳಗಡೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ನೋಡಮ್ಮ ಮಣ್ಣು ಹಾಗೆ ಅಂತ ಎಷ್ಟು ಹುಚ್ಚು ಅಂದರೆ ಸಮುದ್ರ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಬಟ್ ಭಯ ಬಿಡೋಕ್ಕೆ, ನೀರು ಜಾಸ್ತಿ ಬರುತ್ತೆ ಹಾಗೆ ಹೇಳ್ಕೊಂಡು ಹೋಗುತ್ತೆ ಅಂತ ಭಯ. ಹೇಳಿದ್ರೆ ಕೇಳೋದೇ ಇಲ್ಲ, ಹೇಳಿದ ಮಾತಂತೂ ಕೇಳೋದೇ ಇಲ್ಲ. ಹೋಗೋಣ ಸಮುದ್ರಕ್ಕೆ ಹೋಗೋಣ, ನೀರಲ್ಲಿ ಹಾಗೆ ಎಳ್ದಾಡ್ಬಿಡ್ತಾನೆ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ನೆಕ್ಸ್ಟ್